ಹಾಯ್ ಎವ್ರಿವನ್, ಈ ಒಂದು ವಿಡಿಯೋದಲ್ಲಿ ನಾವು ವಾಸ್ ಹೆಲ್ಪಿಂಗ್ ವರ್ಬ್ನ ಬಳಕೆಯನ್ನು ನೋಡ್ತಾ ಹೋಗೋಣ. ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಒಂದು ಬಳಕೆಯನ್ನು ನೋಡ್ತಾ ಹೋಗಬೇಕು. ಅಂದರೆ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಅಂದರೆ ಈ ಒಂದು ಹೆಲ್ಪಿಂಗ್ ವರ್ಬ್ನ ಎಲ್ಲಿ ಬಳಸಬೇಕು ಅನ್ನೋ ಜ್ಞಾನವನ್ನು ಇಟ್ಕೊಂಡಿರಬೇಕು. ನೋಡ್ತಾ ಹೋಗೋಣ. ವಾಸ್ ಇದನ್ನು ನಾವು ಹೈ, ಈ, ಶಿ ಮತ್ತು ಇಟ್ಗಳ ಜೊತೆ ಭೂತಕಾಲದಲ್ಲಿ ಬಳಸ್ತೇವೆ. ಅಂದರೆ ವಾಸ್ ಈಸ್ ಯೂಸ್ಡ್ ವಿತ್ ಹೈ, ಈ, ಶಿ ಆ್ಯಂಡ್ ಇಟ್ ಇನ್ ದ ಪಾಸ್ಟ್ ಟೆನ್ಸ್ ಅಲ್ವಾ. ಪಾಸ್ಟ್ ಟೆನ್ಸ್ ಬಂದಾಗ ನಾವೇನು ಮಾಡಬೇಕು, ಈ ಒಂದು ವಾಸನ್ನು ಬಳಸಬೇಕಾಗ್ತಾ ಹೋಗುತ್ತೆ. ಸೊ ಈ ವಾಸನ್ನು ನಾವು ಸೆಂಟೆನ್ಸಲ್ಲಿ ಬಳಸ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ 8 ಅರ್ಥಗಳಿರ್ತವೆ. ಅಂದರೆ ಯಾವ ಒಂದು ಪರ್ಸನ್ಸ್ ಜೊತೆ ನಾವು ಅದನ್ನು ಬಳಸ್ತಾ ಇದ್ದೀವಿ ಆ ಬೇಸ್ ಮೇಲೆ ಅದರ ಒಂದು ಮೀನಿಂಗ್ ಸ್ಟ್ಯಾಂಡ್ ಆಗಿರುತ್ತೆ. ಅಂದರೆ ಹೈ ಜೊತೆ ನಾವು ಬಳಸ್ತಾ ಇದ್ದೀವಿ ಅಂತಂದಾಗ ಇದು ಇದ್ದೇನೆ ಅಥವಾ ಆಗಿದ್ದೇನೆ, ಆಗಿದ್ದನು ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಈ ಜೊತೆ ಬಳಸ್ತಾ ಇದ್ದೀವಿ ಅಂದರೆ ಇದ್ದನು, ಆಗಿದ್ದನು ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಶಿ ಜೊತೆ ನಾವು ಬಳಸ್ತಾ ಇದ್ದೀವಿ ಅಂತಂದಾಗ ಇದ್ದಳು, ಆಗಿದ್ದಳು ಅಂತ ಅರ್ಥವನ್ನು ಕೊಡುತ್ತೆ. ಇಟ್ ಜೊತೆ ಬಳಸ್ತಾ ಇದ್ದೀವಿ ಅಂದರೆ ಇತ್ತು ಅಥವಾ ಆಗಿತ್ತು ಎನ್ನೋ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಅಂದರೆ ನಾವು ಯಾವ ರೀತಿ ಒಂದು ಸೆಂಟೆನ್ಸನ್ನು ಫಾರ್ಮ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಬೇಸ್ ಮೇಲೆ ಅದರ ಒಂದು ಮೀನಿಂಗ್ ಅನ್ನೋದು ನಿಂತಿರ್ತಾ ಹೋಗುತ್ತೆ ಅಲ್ವಾ. ನಾನು ಶಿಕ್ಷಕ ಆಗಿದ್ದೇನೆ, ಆಗಿದ್ದೆನು ಅಲ್ವಾ. ಈ ರೀತಿಯಾಗಿ ಪಾಸ್ಟ್ ಅಂದರೆ ಈ ಹಿಂದೆ ನಾವು ಏನನ್ನು ಮಾಡಿರ್ತೀವಿ ಆ ಒಂದು ಕಾಲವನ್ನು ಸೂಚಿಸುವಂತಹ ಒಂದು ಹೆಲ್ಪಿಂಗ್ ವರ್ಬ್ ಯಾವುದಾಗಿರುತ್ತೆ, ವಾಸ್ ಆಗಿರುತ್ತೆ. ಸಿಂಗ್ಯುಲರ್ ಫಾರ್ಮಲ್ಲಿ ನಾವು ಈ ಒಂದು ಪದವನ್ನು, ಈ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಬಿಫೋರ್ ನಾವು ಏನೇ ಒಂದು ಸೆಂಟೆನ್ಸನ್ನು ಸ್ಟ್ರಕ್ಚರ್ ಮಾಡ್ತಿದ್ದೀವಿ ಅಂತಂದರೆ ಟೆನ್ಸಸ್ಗಳ ಬಗ್ಗೆ ಜ್ಞಾನ ಇರಬೇಕಲ್ವಾ. ಟೆನ್ಸಸ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ಆ್ಯಕ್ಷನ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಇದು ರೆಪ್ರೆಸೆಂಟ್ ಮಾಡುವಂಥ ಟೆನ್ಸ್ಗಳ ಮೇಲೆ ನಾವು ಈ ಒಂದು ಪದಗಳನ್ನು ಬಳಸ್ತಾ ಹೋಗ್ತೀವಿ. ಸೊ ಆ ಒಂದು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ವಾಸ್ನ ಎಲ್ಲೆಲ್ಲಿ ಹೇಗೆ ಬಳಸಬಹುದು ಅಂತ ನೋಡಿ. ನಾನು ನಿನ್ನೆ ಗೋವಾದಲ್ಲಿ ಇದ್ದೆನು. ಐ ವಾಸ್ ಇನ್ ಗೋವಾ ಯೆಸ್ಟರ್ಡೇ. ನಾನು ನಿನ್ನೆ ಗೋವಾದಲ್ಲಿ ಇರಲಿಲ್ಲ. ದಿಸ್ ಈಸ್ ನೆಗೆಟಿವ್ ಸೆಂಟೆನ್ಸಸ್. ಸೊ ಐ ವಾಸ್ ನಾಟ್ ಇನ್ ಗೋವಾ ಯೆಸ್ಟರ್ಡೇ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, ನಾನು ನಿನ್ನೆ ಗೋವಾದಲ್ಲಿ ಇದ್ದೇನೆ. ಸೆಲ್ಫ್ ಕ್ವೆಶ್ಚನಿಂಗ್ ಅಲ್ವಾ. ವಾಸ್ ಐ ಇನ್ ಗೋವಾ ಯೆಸ್ಟರ್ಡೇ. ಆ್ಯಂಡ್ ನೆಕ್ಸ್ಟ್, ನಾನು ನಿನ್ನೆ ಗೋವಾದಲ್ಲಿ ಇರಲಿಲ್ಲವೇ. ದಿಸ್ ಈಸ್ ಆಲ್ಸೋ ಸೆಲ್ಫ್ ಕ್ವೆಶ್ಚನಿಂಗ್. ವಾಸ್ ನಾಟ್ ಐ ಇನ್ ಗೋವಾ ಯೆಸ್ಟರ್ಡೇ. ಆ್ಯಂಡ್ ನೆಕ್ಸ್ಟ್ ಒನ್, ನಾನು ನಿನ್ನೆ ಎಲ್ಲಿ ಇದ್ದೆನು. ವೇರ್ ವಾಸ್ ಐ ಯೆಸ್ಟರ್ಡೇ. ದಿಸ್ ಈಸ್ ಇಂಟರೋಗೇಟಿವ್ ಸೆಂಟೆನ್ಸ್. ಇನ್ ದಿಸ್ ಸೆಂಟೆನ್ಸ್ ಆಲ್ಸೋ ವಿ ಯೂಸ್ ವಾಸ್. ಎಸ್. ಆ್ಯಂಡ್ ನೆಕ್ಸ್ಟ್, ನಾನು ಯಾವಾಗ ಗೋವಾದಲ್ಲಿ ಇದ್ದೆನು. ವೆನ್ ವಾಸ್ ಐ ಇನ್ ಗೋವಾ. ಅಂಡರ್ಸ್ಟ್ಯಾಂಡ್? ಈ ರೀತಿಯಾದಂತಹ ಕ್ವೆಶನ್ಸ್ಗಳಲ್ಲಿ ಪಾಸ್ಟ್ ಟೆನ್ಸಲ್ಲಿ ನಾವು ವಾಸನ್ನು ಬಳಸ್ತಾ ಹೋಗ್ತೀವಿ.